ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಲೋಕಪ್ರಿಯ ಇವತ್ತಿನ ಬ್ಲ್ಯಾಕ್ ಪೆಪ್ಪರ್ ವಿಡಿಯೋಕ್ಕೆ ನಿಮಗೆ ಸ್ವಾಗತ. ನಮ್ಮ ತೋಟದಲ್ಲಿ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಎಲ್ಲ ಹಣ್ಣಾಗ್ಬಿಟ್ಟಿತ್ತು, ಹಾಗೆ ಸ್ವಲ್ಪ ಕಟಾವು ಮಾಡುವಂತ ನಾನು ತೋಟಕ್ಕೆ ಬಂದೆ. ತೋಟಕ್ಕೆ ಬರುವಾಗ ಏನಾಯ್ತು, ಸ್ವಲ್ಪ ಮಳೆ ಎಲ್ಲ ಬಂದಿತ್ತು, ಹಾಗೆ ಪೆಪ್ಪರ್ ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ಸ್ವಲ್ಪ ಬೇಜಾರಾಯ್ತು, ಯಾಕಂದ್ರೆ ಇವಾಗ ಸ್ವಲ್ಪ ಮೆಣಸು ರೇಟ್ ಸ್ವಲ್ಪ ಡೌನ್ ಆಗಿದೆ, ಸ್ವಲ್ಪ ಬೇಜಾರಾಯ್ತು. ಹಾಗೆ ಬೇಜಾರಾಯ್ತು ಅಂದ್ರೆ ಸುಮ್ಮನೆ ಕೊಡಕ್ಕಾಗಲ್ಲ ಅಂತ ಕಟಾವೆಲ್ಲ ಮಾಡ್ಕೊಬಂದು ಮನೆಗೆ ತಂದಾಕಿದೆ. ತುಂಬಾ ಮೆಣಸಿಲ್ಲ, ಸ್ವಲ್ಪನೇ ಮೆಣಸಿರೋದು. ಈಗ ಮೆಣಸನ್ನ ನಾನು ಮಿಷಿನ್ಗೆ ಕೊಡಕ್ಕಾಗಲ್ಲ, ಯಾಕೆಂದ್ರೆ ಇರೋದು ಸ್ವಲ್ಪನೇ ಮೆಣಸು. ಅದಕ್ಕೆ ನಾನೇ ಅದನ್ನ ಬಡಿಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡಿದೆ, ತಾಟ್ನಲ್ಲಿ ರೆಡಿ ಮಾಡ್ಕೊಂಡೆ. ಇವಾಗ ಫುಲ್ ಚೀಲನೆಲ್ಲ ಫುಲ್ ಸುರ್ಕೊಬಿಟ್ಟು ಬಡ್ದು ಹಾಕ್ಬಿಟ್ಟು ಇವಾಗ ಫುಲ್ ಮೆಣಸನ್ನೆಲ್ಲ ಸುದ್ದಾಕ್ಬಿಟ್ಟು ಆದ್ಮೇಲೆ ಇದನ್ನ ಬೇರ್ಪಡಿಸ್ಬೇಕು. ಯಾಕೆಂದ್ರೆ ಇದರಲ್ಲಿ ಕೆಂಪು ಮೆಣಸು ಅಂದ್ರೆ ಹಣ್ಣಾಗಿರೋ ಮೆಣಸಿದೆ, ಕಾಯಿ ಮೆಣಸಿದೆ, ಅದನ್ನ ಬೇರ್ಪಡಿಸ್ಬೇಕು. ಇಲ್ಲದ್ರೆ ಫುಲ್ ಚಟ್ನಿ ಆಗಿ ಹೋಯ್ತದೆ. ಬಟ್ ಬೇರ್ಪಡಿಸಿ ಪುನಃ 4-5 ಎತ್ತಿ ಮೇಲೆ ಹಾಕ್ಬಿಟ್ಟು ಆದ್ಮೇಲೆ ಚೆನ್ನಾಗಿ ಬೇರ್ಪಡಿಸಿ ಇವಾಗ ಸ್ವಲ್ಪ ಕಾಡೆಲ್ಲ ಎರ್ಕೋಬೇಕು. ಯಾಕೆಂದ್ರೆ ಇಲ್ಲದ್ರೆ ಮೆಣಸು ಸ್ವಲ್ಪ ಕಾಡೆಲ್ಲ ಮಿಕ್ಸ್ ಆಗಿಬಿಡ್ತದೆ. ಬಟ್ ಇವಾಗ ಸರಿ ಮಾಡ್ಕೊಂಡೆ. ಇವಾಗ ಇದನ್ನು ಹರಗೋ ಕಾರ್ಯಕ್ರಮ ಫುಲ್ ಹರ್ಕೋಬೇಕು. ಯಾಕೆಂದ್ರೆ ಈಗ ಈ ಕೆಲವೊಂದು ಕದಿ ಅಂತಾರೆ, ಈ ಮೆಣಸನ್ನ ಬಿಡಿಸಿ ಆದ್ಮೇಲೆ ಅದರಲ್ಲಿ ಸ್ವಲ್ಪ ಕದಿ ಅಂತಾರೆ. ಆ ಕದಿನ ಏನು ಮಾಡಬೇಕು, ಚೀಲಕ್ಕೆ ತುಂಬಿಸ್ಬೇಕು. ಚೀಲಕ್ಕೆ ತುಂಬಿಸಿ, ಯಾಕೆಂದ್ರೆ ಅದು ನೆಕ್ಸ್ಟ್ ಸ್ವಲ್ಪ ದಿನ ಆದ್ಮೇಲೆ ಫುಲ್ ಬಾಡಿ ಹೋಗ್ತದೆ. ಬಾಡಿ ಆದ್ಮೇಲೆ ಅದನ್ನ ಪುನಃ ಬಡಿಬೇಕು, ಬಡಿದ್ರೆ ಮೆಣಸು ಕಾಳು ಸಿಗ್ತದೆ. ಹಾಗೆ ಇವಾಗ ನಾನು ಫುಲ್ ಹರ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹರ್ಗಿದ್ದೀನಿ. ನೋಡಿ ಯಾವ ರೀತಿ ಅಂತ. ಸ್ವಲ್ಪ ಬಿಸಿಲೆಲ್ಲ ಕಮ್ಮಿ ಇತ್ತು, ಯಾಕೆಂದ್ರೆ 2 ಡೇಸ್ ಇಂದ ಸಿಕ್ಕಾಬಟ್ಟೆ ಮಳೆ ಆಗಿತ್ತು. ಮಳೆ ಇದ್ರೆ ತುಂಬಾ ಖುಷಿ ಆಗ್ತಿತ್ತು, ಯಾಕೆಂದ್ರೆ ಪೀಪಲ್ ಅವರಿಗೆ ಮಳೆ ಇಂಪಾರ್ಟೆಂಟ್ ಆಗಿತ್ತು. ಬಟ್ ಏನೇ ಆಗ್ಲಿ, ನಾನಂತೂ ಇವಾಗ ಫುಲ್ ಮೆಣಸನ್ನ ಹಾಕಿಬಿಟ್ಟು ಬಿಸಿಲು ಬರ್ತಾನೆ ಇತ್ತು. ಯಾಕೋ ಸ್ವಲ್ಪ ಸೂರ್ಯನಿಗೆ ಖುಷಿಯಾಗಿ ಹೋಯ್ತು. ಇದೇ ತರ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತೀನಿ. ನಮಸ್ಕಾರ, ಮತ್ತೊಮ್ಮೆ ಬರ್ತೀನಿ. ನಾನು ನಿಮ್ಮ ಪ್ರೀತಿ